ಬಂತು. ಅಚ್ಚಾಳು ವೀರಭದ್ರ, ಅಘೋರ ವೀರಭದ್ರ. ಏ ವೀರಭದ್ರನೇ, ನನ್ನ ಬಲರೇ, ನನ್ನ ಪತಿದೇವರಾದಂತಹ ದಕ್ಷಬ್ರಹ್ಮನ ಶಿರಚ್ಛೇದವನ್ನೇ ಮಾಡಿಬಿಟ್ಟಿರಿ. ದಯಮಾಡಿ ನೀವು ನನಗೆ ಮಾಂಗಲ್ಯ ಭಿಕ್ಷೆ ಕರುಣಿಸು ಸ್ವಾಮಿ ಎಂತೆಂಬುದಾಗಿ ನುಡಿಯಲಾಗ ಅಲರೇ ಶಾಂತಿ ಸ್ವರೂಪನಾದ ವೀರಭದ್ರೇಶ್ವರನಾದರು. ಆ ವಾಕ್ಯಗಳು ಕೇಳಿದ ಕ್ಷಣವೇ ದಕ್ಷಬ್ರಹ್ಮನ ತಲೆಯ ಬದಲಾಗಿ ಕುರಿ ತಲೆ ನಿಟ್ಟಂತಹ ದೊರೆಯೇ, ನಿನಗ್ಯಾರು ಸರಿಯೇ? ಆತ ಕಾರಣ ಯಾರು ಸಹ ನಾನು 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 ಎಂದು ಮೆರೆಯಬೇಡ. ನಾನು ಎಂಬುವುದು ಈ ವೀರಭದ್ರೇಶ್ವರನ ತೃಣಕ್ಕೆ ಸಮಾನ. ವೀರಭದ್ರೇಶ್ವರನ ತೃಣಕ್ಕೆ ಸಮಾನ. ಎದೆಮೆಟ್ಟಿ ನಡೆದಂತಹ ಗಂಡ, ಹರಿಗಳ ಭಯಂಕರನಾದ ವೀರಾದಿ ವೀರಭದ್ರೇಶ್ವರ ದಕ್ಷಬ್ರಹ್ಮನ ತಲೆಯೇ ಕುರಿ ತಲೆ ನಿಟ್ಟಂತಹ ದೊರೆ ತನ್ನ ಪ್ರಾಣ ಭಿಕ್ಷೆಯನ್ನು ಕೊಟ್ಟು ನೇರವಾಗಿ ದಕ್ಷಬ್ರಹ್ಮನ ವೀರಭದ್ರೇಶ್ವರನ ಎಡಪಾದದಲ್ಲಿ ಕಟ್ಟಿಕೊಂಡು ಆ ಕೈಲಾಸ ಪರಮೇಶ್ವರನೊಳಗೆ ಬರುತ್ತಿದ್ದಾನೆ. ಪರಮೇಶ್ವರನಾದರೂ ವೀರಭದ್ರೇಶ್ವರ ಕಂಡಾಕ್ಷಣವೇ ಅಲರೇ ವೀರಭದ್ರ, ಅಚ್ಚಾಳು ವೀರಭದ್ರ, ನಿನ್ನ ಪವಾಡವು ಎಂದಿಗಂಟು ನಾಳೆ ಎಂಬುದಾಗಿ ಶತದ್ರೋಗಿಗಳಿಗೆ ನೀನೇ ಕಂಡ ಎಂತೆಂಬುದಾಗಿ ವೀರಭದ್ರೇಶ್ವರನಿಗೆ ಆಶೀರ್ವಾದ ಮಾಡಿಬಿಟ್ಟು ಅಲರಿ ಏರುತ್ರ್ಯ ದಕ್ಷಬ್ರಹ್ಮನನ್ನ ನಾನು ಎಂದು ಮೆರೆದವನ ಬಲಭಾಗದಲ್ಲಿ ಪ್ರಸೂತಾ ದೇವಿಯನ್ನ ಎಡಭಾಗದಲ್ಲಿ ಇಟ್ಟುಕೊಂಡು ಯಾವ ವೀರಭದ್ರೇಶ್ವರನು ಕೊಲಲೆ ಕೊಲಲೆ ಎಂದು ಕೂಗುತ್ತಾ ಯಾವ ವೀರಭದ್ರೇಶ್ವರ ಹಗಲು ಆರುವ ಬೀದಿ, ಮುಗಿಲು ಮುತ್ತಿನ ಕೋಟೆ, ಜಟಾವರಿ ಎಂಬ ಜಟಾಮುಖದಲ್ಲಿ ವಿರಾಜಮಾನವಾಗಿ ವಿಶ್ರಮಿಸಿಕೊಂಡು ವೀರಭದ್ರೇಶ್ವರನು ಎಂದು ಬರುತ್ತಿದ್ದ